ಸ್ನೇಹಿತರೆ, ನಾನೇ ವೀರು ಪ್ರಸಾದ್. ಪಕ್ಷಿಗಳನ್ನ ತರೋದಕ್ಕಿಂತ ಮುಂಚೆ ಕೆಲವೊಂದು ಅಂಶಗಳಿರುತ್ತೆ, ಅದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಸೊ ಮೊದಲಿಗೆ ಏನಂದರೆ, ನಿಮಗೆ ಸಾಕಷ್ಟು ಟೈಮ್ ಇದೆಯಾ ಅನ್ನೋದನ್ನು ಯೋಚನೆ ಮಾಡಬೇಕು. ಸೊ ಟೈಮ್ ಅಂತೂ ಮ್ಯಾಕ್ಸಿಮಮ್ ಟೈಮ್ ನೀವು ಕೊಡಲೇಬೇಕಾಗುತ್ತೆ ಪಕ್ಷಿಗಳಿಗೆ. ಆಮೇಲೆ ಅದಕ್ಕೆ ಪ್ರಾಪರಾಗಿ ಫುಡ್ಡು, ಡಯಟು, ಕೇರು ಇದೆಲ್ಲನೂ ತುಂಬ ಅತ್ಯಗತ್ಯ. ಜೊತೆಯಲ್ಲಿ ಪಕ್ಷಿಗಳು ಅಂತ ಬಂದಾಗ ಇದೆಲ್ಲನೂ ನಿಮಗೆ ಒಂದು 20 ವರ್ಷ 30 ವರ್ಷ ಇರುವಂಥ ಒಂದು ಕಂಪೈನಿಯನ್ಸ್ ಸರಿ, ನಿಮ್ಮ ಒಂದು ಸಂಗಾತಿ ಥರ ಇರುತ್ತದು. ಸೊ ಹಾಗಾಗಿ ಅವಾಗಲೂ ಅಷ್ಟೇನೆ ಪಕ್ಷಿಗಳನ್ನ ತುಂಬ ಜವಾಬ್ದಾರಿಯುತವಾಗಿ ನೀವು ನೋಡ್ಕೋಬೇಕಾಗುತ್ತೆ. ಮಕ್ಕಳು ಆಟ ಮಾಡಿದ್ರು ಅಂತೇಳಿ ನೀವು ಪಕ್ಷಿಗಳನ್ನ ತರಕ್ಕೆ ಹೋಗಬೇಡಿ. ಆಮೇಲೆ ನೀವು ಜವಾಬ್ದಾರಿ ತಗೊಳ್ತೀರ ಪೋಷಕರಾಗಿ ಆಗಿದ್ರೆ ಮಾತ್ರ ನೀವು ಪಕ್ಷಿಗಳನ್ನ ತಗೊಂಬನ್ನಿ, ಸರಿನಾ? ಸೊ ಇಲ್ಲ ಅಂತಂದ್ರೆ ಪಕ್ಷಿಗಳನ್ನ ತಗೊಂಬಂದು ದಯವಿಟ್ಟು ಅದನ್ನ ಸಾಯಿಸೋದಾಗ್ಲಿ ಮಾಡೋಕ್ಕೆಲ್ಲ ಹೋಗಬೇಡಿ. ಸೊ ತುಂಬಾ ಪ್ರೀತಿ ಇದ್ರೆ, ತುಂಬಾ ಅಕ್ಕರೆ ಇದ್ರೆ ಮಾತ್ರ ನೀವು ಪಕ್ಷಿಗಳನ್ನ ತರೋದಕ್ಕೆ ಸಾಧ್ಯ. ಒಂದಂತೂ ನಿಜ, ನೀವು ಎಷ್ಟು ಪ್ರೀತಿ ಅದಕ್ಕೆ ತೋರಿಸ್ತಿರೋ ಅದಕ್ಕಿಂತ 1000 ಪಟ್ಟು ಹೆಚ್ಚು ಪ್ರೀತಿನೇ ನಿಮ್ಗೆ ಅದು ತೋರಿಸುತ್ತೆ, ಸರಿನಾ? ಸೊ ಹಾಗಾಗಿ ಪಕ್ಷಿಗಳನ್ನ ತರೋದಕ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ. ಥ್ಯಾಂಕ್ ಯು.